ರಾಜ್ಯದಲ್ಲಿ ವಕ್ಫ್ ಕಾಯ್ದೆಯನ್ನು ಹಿಂಪಡೆಯಬೇಕು ಮತ್ತು ವಿವಿಧ ಹಗರಣಗಳ ಆರೋಪ ಎದುರಿಸುತ್ತಿರುವ ರಾಜ್ಯ ಸರ್ಕಾರವನ್ನು ತಕ್ಷಣ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೇಂದ್ರ ಜಂಟಿ ಸಮಿತಿಯನ್ನು ರಚಿಸಿದ್ದು, ಅದು ಸೂಚಿಸುವ ಬದಲಾವಣೆಗಳಿಗೆ ರಾಜ್ಯ ಒಪ್ಪಿಗೆಯನ್ನು ನೀಡಬೇಕು. ಮಡಿಕೇರಿಯ ರಾಜರ ಗದ್ದುಗೆ ಆಸ್ತಿಯ ಅತಿಕ್ರಮಣವನ್ನು ತೆರವುಗೊಳಿಸಬೇಕು. ಜಿಲ್ಲೆಯ ಸಿ ಮತ್ತು ಡಿ ಜಮೀನನ್ನು ಅರಣ್ಯವೆಂದು ಘೋಷಣೆ ಮಾಡುವ ಪ್ರಯತ್ನವನ್ನು ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯ ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಆಯಾ ಜಿಲ್ಲೆ ತಾಲೂಕುಗಳಲ್ಲಿ ಮಂಡಲ ಮತ್ತು ಜಿಲ್ಲಾಧ್ಯಕ್ಷರುಗಳು ಹಾಗೂ ನಮ್ಮ ಎಲ್ಲ ಹಿರಿಯ ನೇತಾರರ ನೇತೃತ್ವದಲ್ಲಿ ನಾವು ಒಂದು ದಿನದ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಕೆಲವು ಕಡೆ ಪ್ರೊಸೆಷನಲ್ಲಿ ಹೋಗಿ DC ಆಫೀಸ್ನಲ್ಲಿ ಎದುರುಗಡೆ ಧರಣಿಯನ್ನು ಕೂರ್ತಿದ್ದೀವಿ. ಕೆಲವು ಕಡೆ ಅಹೋರಾತ್ರಿ ಧರಣಿಯನ್ನು ಕೂಡ ನಡೀತಾ ಇದೆ. ಬಿಜಾಪುರದಲ್ಲಿ 3 ದಿನಗಳ ಅಹೋರಾತ್ರಿ ಧರಣಿ ನಡೆದು ಇದು ಕೇವಲ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಹಿಂದೂಗಳ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದೆ. ಇದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡಿದ್ರೆ ಅಷ್ಟೇ ಇದನ್ನು ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ. ಈಗ ಸಿದ್ದರಾಮಯ್ಯನವರು ಅವರು ಕಾನೂನನ್ನು ಗೊತ್ತಿರುವಂಥವ್ರು, ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ, ಓದಿಲ್ಲದೆ ಇದ್ರೂ ನಮ್ಗೆ ಗೊತ್ತಿದೆ. ಇದು ರೆವಿನ್ಯೂ ಇಲಾಖೆ ಕೊಡ್ತಾ ಇರುವಂಥ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಲ್ಲ. ಕೆಲವು ಕಡೆ 1965 ಗೆಜೆಟ್ ನೋಟಿಫಿಕೇಶನ್ ವಾಫ್ಕೋರ್ ಮಾಡಿದ್ದಾರೆ, ಕೆಲವು ಕಡೆ ತದನಂತರ ಮಾಡಿದ್ದಾರೆ. ಈ ಗೆಜೆಟ್ ನೋಟಿಫಿಕೇಶನ್ನೇ ಕ್ಯಾನ್ಸಲ್ ಮಾಡಬೇಕು. ಯಾಕೆಂದರೆ ಆ ಗೆಜೆಟ್ ನೋಟಿಫಿಕೇಶನಲ್ಲಿ ವಿತ್ ಸರ್ವೆ ನಂಬರು, ಗ್ರಾಮ ಇದೆ, ಸರ್ಕಾರಿ ಭೂಮಿ ಎಲ್ಲಿದೆ, ಎಲ್ಲಿ ಕಂಡವ್ರದ್ದು ಜಮೀನು ಎಲ್ಲಿದೆ, ಖಾಲಿ ಜಮೀನು ಎಲ್ಲಿದೆ, ಈ ರೀತಿ ಎಲ್ಲ ಹುಡುಕಿ ಬಿಟ್ಟು ಆಸ್ತಿಯನ್ನು ಕಬಳಿಸುವ ದೃಷ್ಟಿಯಿಂದ ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ವಫೋರ್ ಮಾಡಿದ್ದಾರೆ. ವಫ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸ್ಯಾಂಕ್ಟಿಟಿನ ಕೊಡಬಾರ್ದು ಮತ್ತು ಆ ಗೆಜೆಟ್ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡಬೇಕು. ಇದು ನಮ್ಮ ಹಕ್ಕೊತ್ತಾಯ ಆಗಿದೆ. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ವಕ್ಫ್ ಕಾಯ್ದೆ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈ ಕಾಯ್ದೆಗೆ ತಿದ್ದುಪಡಿಗಳನ್ನು ಮಾಡಬೇಕು, ಇಲ್ಲವೇ ಕಿತ್ತು ಹಾಕಬೇಕೆಂದು ಒತ್ತಾಯಿಸಿದರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ವಕ್ಫ್ ಕಾಯ್ದೆ ಹಿಂಪಡೆಯುವವರೆಗೆ ಹೋರಾಟ ನಡೆಯಲಿದೆ ಎಂದರು. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಿದ್ದ ವಿದ್ಯಾನಿಧಿ ಯೋಜನೆಯನ್ನು ರದ್ದುಗೊಳಿಸುವ ಕಾರ್ಯವಾಗಿದೆ. ಪಂಚ ಗ್ಯಾರಂಟಿಗಳಿಗಾಗಿ ಇದೀಗ ಬಡವರ BPL ಕಾರ್ಡ್ಗಳನ್ನು ರದ್ದುಗೊಳಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರರಾದ BK ಅರುಣ್ ಕುಮಾರ್, ತಳೂರು ಕಿಶೋರ್ ಕುಮಾರ್, ಕಾಂಗೀರ ಸತೀಶ್, ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಮಹಿಳಾ ಬಿಜೆಪಿ ಅಧ್ಯಕ್ಷೆ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆಗಮಿಸಿರುವಂತಹ ಕೊಡಗಿನ ಸಮಸ್ತ ಯಾರಿಂದ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಕಾಂಗ್ರೆಸ್ ಸರ್ಕಾರಕ್ಕೆ ಅಗತ್ಯಂತೆ ನಾನು ವಕ್ಫ್ ಕಾನೂನನ್ನು ಜಾರಿಗೊಳಿಸುತ್ತಿದ್ದೇನೆ. ಆ ಜಾರಿಗೊಳಿಸುವ ಆಧಾರದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಮಿಟಿಗಳಿತ್ತು. ಆ ಕಮಿಟಿಯ ಮುಖಾಂತರ ನಾವು ರಾಜ್ಯದ ಗದ್ದೆಯಲ್ಲಿ 19 ಎಕರೆ ಜಾಗ ಸರ್ವೆ ಮಾಡುವುದರ ಮುಖಾಂತರ ಕಾಯ್ಸಾರಿಗೆ ಅರ್ಜಿ ಕೊಟ್ಟು 3 ಬಾರಿ ಅರ್ಜಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು, ಅರ್ಜಿಯಾಲಜಿ ಡಿಪಾರ್ಟ್ಮೆಂಟ್ ಸೇರಿ, ಲ್ಯಾಂಡ್ ಸರ್ವೆ ಇಲಾಖೆಯವರು, ಕಾಯ್ಸಾರ ರೆವಿನ್ಯೂ ಇಲಾಖೆಯವರು ಸೇರಿ ಸರ್ವೆ ಮಾಡಿ 28 ಜನಗಳು ಅಲ್ಲಿ ಅನಧಿಕೃತವಾಗಿ ಆ ಅರ್ಜಿಯಾಲಜಿಗೆ ಸೇರಿದ ಜಾಗ, ರಾಜ್ಯದ ಗದ್ದೆಗೆ ಜಾಗವನ್ನು ಅನಧಿಕೃತವಾಗಿ ಬಳಕೆ ಮಾಡಿ ಮನೆ ಕಟ್ಟಿ ಅದಕ್ಕೆ ಕಾನೂನು ಬಾಹಿರವಾಗಿ ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ ಕೊಟ್ಟು